ನೋಡುವಾಗ ಅವನು ದರ್ಶನವನ್ನು ನೋಡಿದ್ದಾನೆ. ಹಲ್ಲೆಲೂಯ. ಎಲ್ಲಿ ನಡೀತು ಈ ಅದ್ಭುತ? ನಿಮ್ಮ ಸಭೆಯಲ್ಲೇ. ನಿನ್ನ ಮಕ್ಕಳಿಗೆ ದರ್ಶನವನ್ನು, ನಿನ್ನ ಕುಟುಂಬದವರಿಗೆ ಅದ್ಭುತ ಕಾರ್ಯವನ್ನು ತೋರಿಸೋದಕ್ಕೆ ದೇವರು ಇಷ್ಟಪಡ್ತಾ ಇದ್ದಾನಿಲ್ವಾ? ಆತನ ಅಭಿಷೇಕವಿದೆ, ನೀನು ಉಪಯೋಗ ಮಾಡಿಕೋಬೇಕು. ನಿನ್ನ ಸಭೆಯನ್ನು ಪರಿವರ್ತನೆಯಲ್ಲಿ ತರಬೇಕು. ಅದಕ್ಕೆ ಪ್ರಶ್ನಿಸ್ಕೋಬೇಕು. ನಿನ್ನ ಮುಖವನ್ನು ನೀನು ಕರಡಿಯಲ್ಲಿ ನೋಡಿಕೊಳ್ಳುವಾಗ ನಾನು ನನ್ನ ದೇವರ ಚಿತ್ತದಲ್ಲಿ ನಡೀತಾ ಇದ್ದೀನಾ ಇಲ್ಲ ಪ್ರಶ್ನಿಸ್ಕೋ. ಮದುವೆ ಕಾರ್ಯಕ್ರಮಗಳು ಬಂದರೆ ಕರಡಿ ಬ್ಯುಸಿ ಆಗಿರುತ್ತೆ. ನನಗೆ ಟೈಮ್ ಕೊಡಿ ಅಂತ ಅನ್ನತ್ತೆ ಕರಡಿ. ಒಬ್ಬರು ಹೋದರೆ ಒಬ್ಬರು, ಒಬ್ಬರು ಹೋದರೆ ಒಬ್ಬರು, ಒಬ್ಬರು ಹೋದರೆ ಒಬ್ಬರು ಮುಂದೆ ನಿಂತ್ಕೊಂಡು ಎಲ್ಲ ಡಿಸೈನ್ ಎಲ್ಲ ಹೇಗಿದ್ದೀನಿ ನಾನು ಅಲ್ಲ. ಅದೇ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮಕ್ಕೆ ಮನುಷ್ಯರು ಬಂದಂಗಿರಲ್ಲ, ಜವಲ್ರಿ ಶಾಪ್ ಬಂದಿದ್ದಂಗಿರುತ್ತೆ. ಹೇಗಿರುತ್ತೆ? ಬಂಗಾರದ ಅಂಗಡಿಗಳು ಬಂದಿದ್ದಂಗಿರ್ತವೆ. ಎಲ್ಲರೂ ಬಂಗಾರದ ಅಂಗಡಿಗಳೇ. ಮದುವೆಗೆ ಬರೋವರು ಬಂಗಾರ ತೋರಿಸ್ಕೊಳ್ಳೋದಿಕ್ಕಲ್ಲ ಬರೋದು. ವಿಶ್ವಾಸಿಗಳಾಗಿ ನೀವು ಆ ಮದುವೆಯ ಮಕ್ಕಳನ್ನು ಆಶೀರ್ವಾದ ಮಾಡೋದಕ್ಕೆ ನೀನು ಹೋಗಬೇಕು, ಪ್ರಾರ್ಥನೆ ಮಾಡೋದಕ್ಕೆ ನೀನು ಹೋಗಬೇಕು, ಅವರನ್ನು ದೀವಿಸೋದಕ್ಕೆ ನೀನು ಹೋಗಬೇಕು. ಕರಡಿಯಲ್ಲಿ ನೋಡಿಕೊಳ್ಳುವಾಗ ಒಂದೇ, ಇನ್ನೊಬ್ಬರಿಗೆ ನಾನು ಹೇಗೆ ಕಾಣಿಸ್ಬೇಕಂತ ರೆಡಿಯಾಗಿ ನೀನು ಹೋಗೋದಲ್ಲ, ನನ್ನ ಮುಖ ಹೇಗಿದೆಯಂತ ನೋಡಿಕೊಳ್ಳೋದಲ್ಲ, ನನ್ನ ದೇಹ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿಕೊಳ್ಳೋದಲ್ಲ, ನಿನ್ನ ಹೃದಯ ಅಂತರಂಗವನ್ನು ನೋಡ್ಕೋಬೇಕು. ದೇವರೇ, ನನ್ನ ದೇಹವು ಚೆನ್ನಾಗಿದೆಯಾ, ನನ್ನ ಬಾಯಿ ಚೆನ್ನಾಗಿದೆಯಾ, ನನ್ನ ಪ್ರವರ್ತನೆ ಚೆನ್ನಾಗಿದೆಯಾ? ದಿನಲೂ ಕರಡಿ ಮುಂದೆ ನಿಂತ್ಕೊಂಡು ನಾನು ನೋಡ್ತಾ ಇದ್ದೀನಿ, ನನ್ನ ಕಣ್ಣು ಸರಿ ಮಾಡಿಕೊಳ್ತಾ ಇದ್ದೀನಿ, ನನ್ನ ಒಂದು ಅಂದವನ್ನು ಸರಿ ಮಾಡ್ತಾ ಇದ್ದೀನಿ. ದುಡ್ಡು ಕೊಟ್ಟು ನಾನು ಅಂಗಡಿಗೆ ಹೋಗಿ ನನ್ನನ್ನು ನಾನು ಸರಿ ಮಾಡಿಸ್ಕೊಳ್ತಾ ಇದ್ದೀನಿ, ಆದರೆ ನನ್ನ ಹೃದಯವನ್ನು ನಾನು ಸರಿ ಮಾಡಿಸ್ಕೊಳ್ತಾ ಇಲ್ಲ, ನನ್ನ ಆತ್ಮವನ್ನು ಸರಿಪಡಿಸ್ಕೊಳ್ತಾ ಇಲ್ಲ. ವ್ಯರ್ಥವಾಗಿ ನಾನು ನೋಡ್ತಾ ಇದ್ದೀನಿ, ವ್ಯರ್ಥವಾಗಿ. ಪರೀಕ್ಷಿಸ್ಕೊಂಡಿದ್ದೀವ ನಾವು? ಪ್ರಶ್ನೆ ಹಾಕ್ಕೊಂಡಿದ್ದೀವ ನಾವು? ಪ್ರಶ್ನೆ ಹಾಕ್ಕೋಬೇಕು. ನಾನು ಹೇಗಿದ್ದೀನಿ? ನನ್ನ ಮನೆಯಲ್ಲಿ ಕರೆಕ್ಟಾಗಿದ್ದೀನ? ನನ್ನ ಕುಟುಂಬಕ್ಕೆ ನಾನು ಯೋಗ್ಯನಾಗಿ ನಡೀತಾ ಇದ್ದೀನ? ನನ್ನ ಸಭೆಯಲ್ಲಿ ನಾನು ಪವಿತ್ರನಾಗಿದ್ದೀನ? ಯಾವ ರೀತಿಯಿಂದ ನಾನು ನಡೀತಾ ಇದ್ದೀನಿ ಅಂತ ಪ್ರಶ್ನಿಸ್ಕೊಳ್ತಾ ಇದ್ದೀವ ನಾವು? ನೀವು ಪ್ರಶ್ನೆ ಮಾಡಬೇಕು, ದೇವರು ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೆಲಸ ಅದೇ ಅಲ್ಲ. ಕೊನೆಯ ವಾರ ಇನ್ನು 3 ದಿನದಲ್ಲಿ ಆತನನ್ನು ಹಿಡಿದು ಸಾಯಿಸಿಬಿಡ್ತಾರೆ. ಆ 3 ದಿನದೊಳಗೆ ಏನು ಟಾರ್ಚರ್ ಕೊಡ್ತಾ ಇದ್ದಾರೆ? ಪ್ರಶ್ನೆ ಪ್ರಶ್ನೆ ಪ್ರಶ್ನೆ, ಮೂರ್ಖರವಾದ ಪ್ರಶ್ನೆ. ಅಯ್ಯೋ, ಯೇಸು ಕ್ರಿಸ್ತನನ್ನು ಪ್ರಶ್ನೆ ಹಾಕೋಕ್ಕಿಂತ ಮೊದಲು ನಿನ್ನನ್ನು ನೀನು ಪ್ರಶ್ನೆ ಹಾಕ್ಕೊಂಡಿದೀಯಾ? ಯೇಸು ಸ್ವಾಮಿ ಹತ್ತಿರ ಹೋಗಿ 7 ಜನ ಮದುವೆ ಆಗಿದ್ರಲ್ಲ ಸ್ವಾಮಿ, ಅವರ ಹೆಂಡತಿ ಯಾರಿಗೆ ಹೆಂಡತಿ ಆಗಿರ್ತಾಳೆ ಪರಲೋಕ ರಾಜ್ಯದಲ್ಲಿ ಅಂತ ಕೇಳ್ತಾರೆ. ನಾನು ಪವಿತ್ರನಾಗಿದ್ದರೆ ಪರಲೋಕ ರಾಜ್ಯಕ್ಕೆ ಬರ್ತೀನೋ ಇಲ್ಲ, ನನ್ನ ಬಗ್ಗೆ ಹೇಳು ಅಂತ ಹೇಳಲಿಲ್ಲ. ಅಲ್ಲಿ ಕೇಳ್ತಾ ಇಲ್ಲ ಪ್ರಶ್ನೆ. ಯಾವನಿಗೋ 7 ಜನ ಸತ್ರು, ಆ 7 ಜನಗೆ ಒಬ್ಬಳೇ ಹೆಂಡತಿ, ಯಾರಿಗೆ ಹೆಂಡತಿ ಆಗ್ತಾಳೆ, ಯಾರ ಜೊತೆಗೆ ಅವಳು ಪರಲೋಕ ರಾಜ್ಯದಲ್ಲಿ ಇರ್ತಾಳೆ ಅಂತಾನೆ. ಪ್ರಶ್ನೆ ನೋಡಿ, ಎದಕ್ಕೆ ಈ ಪ್ರಶ್ನೆ? ಯೇಸು ಕ್ರಿಸ್ತನ ಏನಾದರೂ ತಪ್ಪು ಹೇಳಿದ್ರೆ ಅಲ್ಲೇ ಹೊಡಿಬೇಕು ಅಷ್ಟೇ. ಕಾರ್ಯಕ್ರಮ ಇಟ್ಕೊಂಡ್ರವರು ಅಂಥ ಕೆಲಸ ನಾವೇನಾದರೂ ಮಾಡೋಣ? ದಯವಿಟ್ಟು ಮಾಡಬೇಡಿ. ಯಾರಾದರೂ ಪ್ರಶ್ನೆ ಕೇಳಿದ್ರೆ ವಾಕ್ಯದ ಪ್ರಕಾರವಾಗಿ ಉತ್ತರ ಕೊಡೋದಕ್ಕೆ ನೀವು ನಿಂತ್ಕೋಬೇಕು. ಹೇಳ್ರಿ ಆಮೆನ್. ಯಾರಾದರೂ ನಿಮ್ಮ ತಪ್ಪನ್ನು ಎತ್ತಿ ಪ್ರಶ್ನೆ ಕೇಳಿದ್ರೆ ವಾಕ್ಯದ ಪ್ರಕಾರವಾಗಿ ಸರಿಪಡಿಸಿಕೊಂಡು ಅವನಿಗೆ ಸಮಾಧಾನ ಹೇಳು ಹೊರತು ನನ್ನನ್ನು ಪ್ರಶ್ನಿಸಿದನಂತ ಕೋಪಿಷ್ಠನಾಗಿ ನೀನು ಹೋಗಬೇಡ. ನನ್ನನ್ನು ಪ್ರಶ್ನೆ ಕೇಳಿದನಂತ ವ್ಯತಿರೇಕಿಯಾಗಿ ನೀನು ಹೋಗಬೇಡ. ಪ್ರಶ್ನೆ ಕೇಳಿರುವ ಗಂಡನಿಗೆ ಮುಖ ತೋರಿಸೋದು ಬಂದ್ ಮಾಡಿಬಿಡು. ಅಷ್ಟೇ ಅಲ್ಲ, ಪ್ರಶ್ನೆ ಕೇಳಿದ್ದಕ್ಕೆ ಊಟ ಇಲ್ಲ ಅವನಿಗೆ, ಪ್ರಶ್ನೆ ಕೇಳಿದ್ದಕ್ಕೆ ಅವನಿಗೆ ಮರ್ಯಾದೆ ಇಲ್ಲ, ಪ್ರಶ್ನೆ ಕೇಳಿದ್ದಕ್ಕೆ ಅವನಿಗೆ ಸನ್ಮಾನನೂ ಇಲ್ಲ. ಆ ಥರ ವ್ಯವಸ್ಥೆ ಆಗಿಬಿಟ್ಟಿದೆ.
ಪ್ರಶ್ನೆ ಕೇಳಿದ್ರೆ ಧೈರ್ಯವಾಗಿ ಉತ್ತರ ಹೇಳುವ ಯೇಸು ಕ್ರಿಸ್ತನ್ ನಂಬಿರೋ ಮಕ್ಕಳಾಗಿ ನೀನಿರಬೇಕು. ಅದು ಮೇನ್ ಕಲಿಯಬೇಕು. ಇವರೇನು ಮಾಡ್ತಾ ಇದ್ದಾರೆ ಗೊತ್ತಾ? ಯೇಸು ಕ್ರಿಸ್ತನ ಹತ್ತಿರ ಬಂದು ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ? ದಿಕ್ಕಿಲ್ಲದ ಪ್ರಶ್ನೆ, ಸಂಬಂಧ ಇಲ್ಲದ ಪ್ರಶ್ನೆ. ದೇವರ ಆಲಯದಲ್ಲಿ ನೀವು ಬರ್ತಾ ಇದ್ದೀರಾ, ಇಲ್ಲಿನೂ ಪ್ರಶ್ನೆ ಕೇಳೋರು ತುಂಬ ಜನರಿರ್ತಾರೆ. ಸೇವಕರೇ, ಇದು ಯಾಕೆ ಈ ಥರ ಮಾಡ್ತಾ ಇದ್ದೀರಿ? ಸಭಾ ಪಾಲಕರಿಗೆ ಕೇಳಬಹುದು, ಹಿರಿಯರೇ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಿ? ಪ್ರೇಸ್ ಅಂಡ್ ವರ್ಷಿಪ್ ಮಾಡೋರಿಗೆ ಕೇಳಬಹುದು, ಯಾಕೆಮ್ಮ ನೀನು ಈ ಥರ ಮಾಡ್ತಾ ಇದೀಯಾ? ಸಭೆಗೆ ಹೋಗೋವರು ಬರೋವರಿಗೆ ಪ್ರಶ್ನೆ ಕೇಳಬಹುದು, ಯಾಕೆಮ್ಮ ನಿನ್ನ ಜೀವನ ಈ ಥರ ಇದೆಯಾ? ಸಂತೋಷವಾಗಿ ಉತ್ತರ ಕೊಡು, ಭಯಪಡಬೇಡ, ದುಃಖ ಪಡಿಬೇಡ, ಸರಿಪಡಿಸ್ಕೊಂಡು ಉತ್ತರ ಕೊಡು, ಜಲ್ದಿ ಮಾಡಬೇಡ, ತ್ವರಪಡಬೇಡ. ಹಲ್ಲೆಲೂಯ. ಪ್ರತಿ ಪ್ರಶ್ನೆಗೆ ಸಮಾಧಾನ ಯಾರು ಕೊಡಬೇಕು? ಯೇಸು ಕ್ರಿಸ್ತನನ್ನು ನಂಬಿದ ಮಕ್ಕಳೇ ಕೊಡಬೇಕು. ನೀನು ಕೊಟ್ಟಿಲ್ಲ ಅಂದರೆ ಅಲ್ಲಿಂದ ಉತ್ತಮವಾದದ್ದು ಬರಲ್ಲಮ್ಮ. ಅದಕ್ಕೆ ನಾವು ನೋಡ್ತೀವಿ, ಈ 22ನೇ ಅಧ್ಯಾಯದಲ್ಲಿ ಪ್ರಶ್ನೆಗಳೇ ಪ್ರಶ್ನೆಗಳು, ಪ್ರಶ್ನೆಗಳೇ ಪ್ರಶ್ನೆಗಳು. ಅವ್ರ ಜೀವನ ಸರಿಯಾಗಿಲ್ಲ, ಆದರೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನೋಡಿ ಏನಂತಾನೆ ಯೇಸು ಕ್ರಿಸ್ತ, ನೋಡಿ ಒಂದ್ಸಲ ನೋಡೋಣ. ಪ್ರಶ್ನೆ ಕೇಳ್ತಾ ಇದ್ದಾರೆ ಅಲ್ಲಿ. ಮತ್ತೇ ಬರೆದ ಸುವಾರ್ತೆ 27ನೇ ಅಧ್ಯಾಯ 23. ಅದೇ ದಿನದಲ್ಲಿ ಸದ್ದುಕಾಯರು ಆತನ ಬಳಿಗೆ ಬಂದರು. ಇವರು ಪುನರುತ್ಥಾನವಿಲ್ಲ ಅನ್ನುವವರು. ಇವರು ಆತನಿಗೆ ಪ್ರಶ್ನೆ ಮಾಡಿದ್ದೇನೆಂದರೆ, ಬೋಧಕನೇ, ಒಬ್ಬನು ಮಕ್ಕಳಿಲ್ಲದೆ ಸತ್ತರೆ ಅವನ ಹೆಂಡತಿಯನ್ನು ಅವನ ತಮ್ಮನು ಮದುವೆ ಮಾಡಿಕೊಂಡು ತನ್ನ ಅಣ್ಣನಿಗೆ ಸಂತಾನವನ್ನು ಪಡೆಯಬೇಕೆಂದು ಮೋಶೆಯು ಹೇಳಿದನಷ್ಟೇ. ಸಾಕಮ್ಮ, ಒಬ್ಬನ ಹೆಂಡತಿ ಸತ್ತರೆ ನಿನಗೆ ಯಾಕಪ್ಪ ಅಷ್ಟು ಚಿಂತೆ ಯಾಕೆ ಮಾಡ್ತಾ ಇದೀಯ ನೀನು? 29ನೇ ವಚನಮ್ಮ. ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ. ಏನಮ್ಮ, ಏನ್ ಹೇಳ್ತಾ ಇದ್ದಾನೆ? ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ. ಪಾಯಿಂಟ್ ಮಾಡ್ಕೊಳ್ಳಿ, ತಿಳಿಯದೆ. ತಪ್ಪುವವರಾಗಿದ್ದೀರಿ. ಯು ಆರ್ ರಾಂಗ್ ಪೀಪಲ್. ಯೇಸು ಸ್ವಾಮಿ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಗೊತ್ತಾ? ಪ್ರಶ್ನೆ ಕೇಳಿದ್ರು ದೊಡ್ಡದಾಗಿ, ಆರಾಧನೆಗೆ ಬರ್ತಾ ಇದ್ದೀರಾ, ಪ್ರಾರ್ಥನೆಯಲ್ಲಿ ಭಾಗಸ್ಥರಾಗ್ತಾ ಇದ್ದೀರಾ, ಆದರೂ ನಿಮ್ಮಲ್ಲಿ ತಪ್ಪುಗಳಿದ್ದಾವೆ, ಆದರೂ ಕೆಲವು ನಿರ್ಲಕ್ಷಣೆಗಳು ನಡೀತಾ ಇದ್ದಾವೆ ನಿಮ್ಮ ಮಧ್ಯದಲ್ಲಿ. ಅದು ನಿನಗೆ ಗೊತ್ತಿದೆ, ಆ ದೇವರಿಗೆ ಗೊತ್ತಿದೆ. ಸರಿಪಡಿಸ್ಕೋ ಇದೇ ದಿನ, ಇದೇ ರಾತ್ರಿ, ಈ ಸಮಯ ವೇಳೆಯಲ್ಲಿ. ಸ್ವಾಮಿ, ನನ್ನನ್ನು ಪರೀಕ್ಷಿಸಿಕೊಳ್ತಾ ಇದ್ದೀನಿ, ನನ್ನಿಂದ ಈ ತಪ್ಪುಗಳನ್ನು ತೆಗೆದು ಬಿಡು. ಯು ಆರ್ ರಾಂಗ್ ಅಂತ ಇದ್ದ. ನೀನು ತಪ್ಪಾಗಿದೀಯ, ನಿನ್ನ ಪ್ರಶ್ನೆ ತಪ್ಪಾಗಿದೆಯೇ? ಯಾಕೆ ಅವರು ತಪ್ಪಾಗಿದ್ದಾರೆ? ಕ್ವಶನ್ ಹಾಕ್ಕೊಳ್ಳೋಣ ಇವತ್ತೆಲ್ಲ. ಪ್ರಶ್ನೆ, ಯಾಕೆ ಇವರು ತಪ್ಪಾಗಿದ್ದಾರಂತ ಯೇಸು ಕ್ರಿಸ್ತನಂತ ಇದ್ದಾನೆ. ಅಲ್ಲೇ ಆನ್ಸರ್ ಇದೆ ಮೇಲೆ. ಅವ್ರು ಏನಂತ? ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ. ಸಾಕಮ್ಮ, ಶಾಸ್ತ್ರವು ಅಂದ್ರೆ ದೇವರ ಗ್ರಂಥವು ನಿಮಗೆ ಗೊತ್ತಿಲ್ಲ, ದೇವರ ಶಕ್ತಿಯು ನಿಮಗೆ ಗೊತ್ತಿಲ್ಲ. ಎಷ್ಟು ವರ್ಷಗಳಾಗಿದೆಯಮ್ಮ ಪ್ರಾರ್ಥನೆಗೆ ಬರ್ತಾ ಇದೆಯಾ ಅಂತಂದರೆ? 40 ವರ್ಷ ಆಗಿದೆ. ಒಳ್ಳೆ ವಿಶ್ವಾಸಿಗಳಾಗಿದ್ದೀನಿ, ಒಳ್ಳೆ ವಿಶ್ವಾಸಿ ಸರ್ ನಾನು, ನನ್ನಿಂದ ತುಂಬ ಒಳ್ಳೆಯದಾಗಿದೆ ಸಭೆಗೆ. 40 ವರ್ಷ. ಆದರೆ ಕೀರ್ತನೆ ಬರೆದ ಗ್ರಂಥ ಎಲ್ಲಿದೆ ಅಂತಂದರೆ ಹುಡುಕ್ತಾ ಇರ್ತಾರೆ, ಗೊತ್ತಿರಲ್ಲ. 50 ವರ್ಷ ಆಗಿದೆ. ಬೈಬಲಲ್ಲಿ ಯೂದ ಪತ್ರಿಕೆ ಎಲ್ಲಿದೆ ಗೊತ್ತಿಲ್ಲ. 30 ವರ್ಷ ಆಗಿದೆ ದೀಕ್ಷಾಸ್ನಾನ ತೆಗೆದುಕೊಂಡು. ವಿಮೋಚನ ಕಾಂಡದಲ್ಲಿ ಏನು ಬರಲ್ಪಟ್ಟಿದೆ ಗೊತ್ತಿಲ್ಲ. ಬೈಬಲ್ ತೆರೆಯೋ ಕೆಲಸನೇ. ಕೆಲವೊಬ್ರು ಏನು ಮಾಡ್ತಾರೆ, ಸರ್ ಪೇಜ್ ನಂಬರ್ ಹೇಳ್ರಿ ಅಂತಾರೆ. ಪೇಜ್ ನಂಬರ್ ಬೇಕಾ ನಿನಗೆ? ಪೇಜ್ ನಂಬರ್ ಯಾರಿಗೆ ಬೇಕು? ಯೇಸು ಸ್ವಾಮಿ ಗೊತ್ತಿಲ್ಲದವರಿಗೆ ಪೇಜ್ ನಂಬರ್ ಹೇಳ್ರಿ. ಆಮೇನ್.
ಬೈಬಲ್ ನೋಡಿ ಎಷ್ಟು ಒಳ್ಳೆ ಡಿಸೈನ್ ಮಾಡಿದ್ದಾರೆ ಅವರು. ಪೇಜ್ ನಂಬರ್ ಯಾಕೆ ಕೊಟ್ಟರು ಗೊತ್ತಾ? ಯೇಸು ಕ್ರಿಸ್ತನ್ನು ಅಂದರೆ ಗೊತ್ತಿಲ್ಲದವ್ರು ಇರ್ತಾರೆ ನೋಡಿ, ಹೊಸದಾಗಿ ಅವರು ಬೈಬಲ್ ಹಿಡ್ಕೊಂಡಿರ್ತಾರೆ ನೋಡಿ, ಅವರಿಗೆ ಪೇಜ್ ನಂಬರ್ ಬೇಕು. 30 ವರ್ಷ ಆಗಿದೆ ಬ್ಯಾಪ್ಟಿಸಮ್ ತಗೊಂಡು, 40 ವರ್ಷ ಆಗಿದೆ ಬ್ಯಾಪ್ಟಿಸಮ್ ತಗೊಂಡು, ಇನ್ನು ಪೇಜ್ ವರ್ಕಿಂಗಾ? ಇನ್ನು ಪೇಜ್ ನಂಬರ್ ಬೇಕಾ ನಿನಗೆ? ಪರೀಕ್ಷೆ ಮಾಡಿಕೊಂಡ್ರಿ ನಿಮ್ಮ ಜೀವನ ನಿಮಗೆ ಗೊತ್ತಾಗತ್ತೆ. ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್. ನಿಮಗೆ ಧರ್ಮಶಾಸ್ತ್ರವೂ ಗೊತ್ತಿಲ್ಲ, ಇನ್ನು ವಾಕ್ಯವೂ ಗೊತ್ತಿಲ್ಲ, ಬೈಬಲ್ ಗೊತ್ತಿಲ್ಲ, ಶಾಸ್ತ್ರದ ಬಗ್ಗೆ ಜ್ಞಾನ ಇಲ್ಲ, ಬಟ್ ಉಪವಾಸವಾಗಿದ್ದೀನಿ. 40 ದಿನದ ಉಪವಾಸ ಗೊತ್ತಿದೆಯಾ ವಾಕ್ಯ? ನಾವು ಮಾಡೋ ಲೆಂಟನ್ ಡೇಸು ಬೈಬಲಲ್ಲಿ ಯಾವುದಾದ್ರೂ ಒಂದು 40 ದಿನ ಉಪವಾಸ ಪ್ರಾರ್ಥನೆಗೆ ಲಿಂಕ್ ಇದೆಯಾ? ಟೆಲ್ ಮೀ, ಲಿಂಕ್ ಇದೆಯಾ ಎಲ್ಲಾದರೂ? ಮೋಶನು 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ರು, ಬರೋ ಟೈಮ್ ಏನು ತೆಗೆದುಕೊಂಡು ಬಂದರು? 10 ಆಜ್ಞೆಗಳು. ಹೇಳಿ ಆಮೇನ್, ಆಮೇನ್. ಯೇಸು ಕ್ರಿಸ್ತನನ್ನು 40 ದಿನ ಉಪವಾಸ ಮಾಡಿದ್ರು. ಏನು ಹೋರಾಟ ಮಾಡಿದ್ರು ಅವರು? ಸಾತಾನನ ವಿರುದ್ಧ ಹೋರಾಟ ಮಾಡಿದ್ರು. ಹೇಳ್ರಿ ಆಮೇನ್. ಯಾವಾಗ ಮಾಡಿದ್ರು? 40 ದಿನ ಉಪವಾಸ ಆದ ಮೇಲೆ ಅವರಿಗೆ ಹೊಟ್ಟೆ ಹಸುವಾಗ್ತಿತ್ತು. ಇವತ್ತು ನಮ್ಮ ಲೆಂಟನ್ ಡೇಸ್ ಹೇಗಿದ್ದಾವೆ ಗೊತ್ತಾ? ಬೈಬಲ್ ಗೊತ್ತಿಲ್ದಂಗೆ ಲೆಂಟನ್ ಡೇಸ್ ಇದ್ದಾವೆ. ನೀನು ಹೊಟ್ಟೆ ತುಂಬ ಊಟ ಮಾಡ್ತಾ ಇದೀಯಾ, ಬೆಳಗ್ಗೆ ಉಪವಾಸ ಅಂತೀಯಾ, ಸಾಯಂಕಾಲ ಊಟ ಮಾಡ್ತಾ ಇದೀಯಾ. ಯಾಕೆ ನಿನಗೆ? ಉಪವಾಸವಾಗಿ ಅಂದರೆ ಒಂದು ಸಮಯ ಇಟ್ಕೋಬೇಕು. ಬೆಳಗಿನ 9ರಿಂದ ಸಾಯಂಕಾಲ 6ವರೆಗೆ ಅಂತ ಸಮಯ ಇಟ್ಕೊಂಡ್ರೆ ಆ 9ರಿಂದ 6 ಗಂಟೆ ಒಳಗೆ ನಿನ್ನ ಹೆಜ್ಜೆ ನಿನ್ನ ರೂಮ್ ಬಿಟ್ಟು ಹೊರಗೆ ಬರಬಾರ್ದು. ಹೌ ಡೇರ್ ಯು ಆರ್. ದೇವರೇ ದೇವರೇ ಕೂಗುವವರು ನನ್ನ ಕರ್ತನ ಸನ್ನಿಧಿಗೆ ಸೇರಲ್ಲ. ಯಾಕೆ ಅಂತ ಪ್ರಶ್ನೆ ಹಾಕಿದ್ರಲ್ಲಿ. ಅಂದರೆ ಯಾರು ನನ್ನ ತಂದೆ ಚಿತ್ತದಲ್ಲಿ ನಡೀತಾರೋ ಅವರೇ ದೇವರ ಸನ್ನಿಧಿಗೆ ಪರಲೋಕ ರಾಜ್ಯದಲ್ಲಿ ಬರ್ತಾರೆ. ಮತ್ತು ನೀನು ದೇವರ ಸನ್ನಿಧಿಯಲ್ಲಿ ಸೇರಬೇಕಂತನೇ ಅಲ್ಲ ನೀನು ಪ್ರಾರ್ಥನೆ ಮಾಡೋದು, ಬಟ್ ಅದು ತಂದೆ ಚಿತ್ತವಾಗಿದೆಯಾ? ಅದು ತಂದೆ ಚಿತ್ತವಾಗಿ ಉಪವಾಸವಾಗಿದೆಯಾ? ನೀನು ಇವತ್ತು ಫಾಸ್ಟಿಂಗ್ ಇದೆಯಾ ಅಂತ ಹೇಳ್ತೀಯ ನೀನು? ಬೆಳಗ್ಗೆ ಬೈಕ್ ತಗೊಂಡು ಕೆಲಸಕ್ಕೆ ಹೋಗ್ಬಿಡ್ತೀಯ ನೀನು. ನಿನ್ನ ಕೆಲಸ ನಿನ್ನ ಫ್ರೆಂಡ್ ಜೊತೆ, ನಿನ್ನ ಕೆಲಸ ಫ್ಯಾಕ್ಟ್ರಿಯಲ್ಲಿ, ನಿನ್ನ ಕೆಲಸ ಕಂಪನಿಯಲ್ಲಿ ಎಲ್ಲೆಲ್ಲೋ ಸುತ್ತಾಡಿ ಸಾಯಂಕಾಲ 6 ಗಂಟೆಗೆ ಬಂದು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಉಪವಾಸ ಪ್ರಾರ್ಥನೆ ಮುಗಿಸ್ತಾ ಇದೆಯಾ? ಇದು ಇಷ್ಟನಾ ದೇವರಿಗೆ? ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ತೆಗಿಬೇಡ್ರಮ್ಮ, ಆಮೇಲೆ ಓದ್ಕೊಳ್ರಿ. ಏನು ಬರಲ್ಪಟ್ಟಿದೆ ಅಲ್ಲಿ? ಉಪವಾಸ ಪ್ರಾರ್ಥನೆ ಹೇಗಿರಬೇಕಂತ ಬರಲ್ಪಟ್ಟಿದೆ. ಎಲ್ಲಿ ಹೋಗ್ಬೇಕಂತ? ನಿನ್ನ ರೂಮಲ್ಲಿ ಹೋಗ್ಬೇಕು. ಯಾವಾಗ? ಉಪವಾಸವಾಗಿರುವಾಗ. ಉಪವಾಸವಾಗಿದ್ದೀನಂತ ನೀನು ಹೊರಗಿನವರಿಗೆ ಗೊತ್ತಾಗಬಾರ್ದು, ನಿನ್ನ ಮುಖ ತೋರಿಸಬಾರದು. ನಿನ್ನ ಮನೆಗೆ ಸಮಸ್ಯೆ ಬಂದರೆ, ನಿನ್ನ ಕುಟುಂಬದಲ್ಲಿ ಸಂಕಟ ಬಂದರೆ, ನಿನ್ನ ಕುಟುಂಬದಲ್ಲಿ ಪ್ರಾಬ್ಲಮ್ಸ್ ಬಂದರೆ ಅಲ್ಲಿ ಹೋಗಿ ವ್ಯವಹಾರ ಮಾಡೋದಲ್ಲ, ಅಲ್ಲಿ ಹೋಗಿ ಕಣ್ಣೀರು ಸುರಿಸೋದಲ್ಲ. ಮನೆ ಒಳಗೆ ಹೋಗು, ನಿನ್ನ ರೂಮ್ ಇದೆಯಲ್ಲ, ಬಾಗಿಲ ಹಾಕು, ಮೊಣಕಾಲೂರಿದು ದೇವರ ಜೊತೆಗೆ ಸಂಭಾಷಣೆ ಮಾಡು, ದೇವರ ಜೊತೆ ಕಣ್ಣೀರು ಬಿಡು, ದೇವರ ಜೊತೆಗೆ ನಿನ್ನ ಬಾಧೆಯನ್ನು ಹಂಚಿಕೋ, ದೇವರ ಜೊತೆಗೆ ನಿನ್ನ ದುಃಖವನ್ನು ಹಂಚಿಕೋ. ಆ ದೇವರು ಪ್ರತ್ಯೇಕವಾಗಿ ನಿನ್ನನ್ನು ಬಂದು ಮುಟ್ಟುವನಾಗಿರ್ತಾನೆ, ನಿನ್ನನ್ನು ಮುಟ್ಟುವನಾಗಿರ್ತಾನೆ. ನಿನ್ನ ಮನೆಯಲ್ಲಿ ಒಬ್ಬರು ಇಂಥ ಕೆಲಸ ಮಾಡಿದ್ರೆ ನಿನ್ನ ಮನೆಗೆ ಒಂದು ಬೆಳಕಾಗಿರುವ ಬಲ ಬರುತ್ತೆ, ಬಲ ಬರುತ್ತೆ, ದೇವರ ಶಕ್ತಿ ಬರುತ್ತೆ. ಅದಕ್ಕಲ್ಲಿ ಏನಂತ ಇದ್ದಾನೆ? ಅವರಿಗೆ ಧರ್ಮಶಾಸ್ತ್ರವೂ ಗೊತ್ತಿಲ್ಲ, ದೇವರ ಶಕ್ತಿಯ ಬಗ್ಗೆ ತಿಳುವಳಿಕೆ ಇಲ್ಲ, ಆದರೆ ಪ್ರಶ್ನೆ ಕೇಳ್ತಾರೆ, ಆದರೆ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಏನಂತಾನೆ? ನೀವು ತಪ್ಪಾಗಿದ್ದೀರಾ, ಯು ಆರ್ ರಾಂಗ್, ನೀವು ಮಾಡೋದೆಲ್ಲ ತಪ್ಪೇ, ನೀವು ಎಲ್ಲ ನನ್ನ ಹೆಸರು ಮೇಲೆ ಮಾಡ್ತೀರಾ, ಆದರೆ ಮಾಡೋದೆಲ್ಲ ವಿರುದ್ಧವಾದ ಕೆಲಸ. ಉಪವಾಸ ಪ್ರಾರ್ಥನೆ ಅಂತೀರಾ, ಆದರೆ ಬೈಬಲಲ್ಲಿ ಇಲ್ಲದೆ ಪ್ರಾರ್ಥನೆ ನೀವು ಮಾಡ್ತಾ ಇದ್ದೀರಾ. ಪೂರ್ವ ಕಾಲದಲ್ಲಿ ನಮ್ಮ ಹಿರಿಯರು ಇದ್ರಲ್ಲ, ಅವ್ರು ಏನು ಮಾಡಿದ್ರು? ಒಂದು 40 ದಿನ ಉಪವಾಸವಾಗಿದ್ದು ಅಂತ ಒಂದು
ಕಾರ್ಯಕ್ರಮ ಮಾಡಿದ್ರೆ ಪಾಪದಲ್ಲಿದ್ದವರು ಬಂದು 40 ದಿನ ಉಪವಾಸವಾಗಿದ್ದವರು ತಮ್ಮನ್ನು ತಾವು ಸರಿಪಡಿಸ್ಕೊಳ್ತಾರೆ, ಬದಲಾವಣೆಯಲ್ಲಿ ಬರ್ತಾರೆ ಅಂತ ಉದ್ದೇಶದಿಂದ ಮಾಡಿದರು. ಇವತ್ತದು ಟ್ರೆಂಡ್ ಆಗಿಬಿಟ್ಟಿದೆ, ಇವತ್ತದು ಕಾಂಪಿಟೇಷನ್ ಆಗಿಬಿಟ್ಟಿದೆ. ಅವರು ಸಭೆಯಲ್ಲಿ ಲೆಂಟನ್ ಡೇಸ್ ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಈ ಸಭೆದವರು ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಮಾಡ್ತಾರೆ, ಅವನಕ್ಕಿಂತ ಹೆಚ್ಚು ಮಾಡಬೇಕು. ಅವನು 1 ಸ್ಟಾರ್ ಕಟ್ಟಿದ್ದಾನೆ ಗೇಟ್ಗೆ, ನಾವು 10 ಸ್ಟಾರ್ ಸುತ್ತಾಗಿ ಬಿಡ್ರು, ಸಾಲಾದರೂ ಆಗಲಿ. ಹೌದಾ? ಅವನು ಮನೆ ಎಲ್ಲ ಡೆಕೋರೇಷನ್ ಆಗಿ ಚಮಚಮ ಅಂತ ಇದೆ, ತೆಗಿ ನಾವು ಡೆಕೋರೇಷನ್ ಆಗಿಬಿಡೋಣ. ಇದ ದೇವರು ಕೇಳಿದ್ದು, ಕಾಂಪಿಟೇಷನ್ ಕೇಳಿದ್ದು. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಸಭೆಗಳಾಗಿದ್ದಾವಲ್ಲ, ಕಾಂಪಿಟೇಷನ್ ಇರಬಾರದು. ಅವರು ಎತ್ತರಾಗಿ ಕಟ್ಟರು, ನಾವು ಅದಕ್ಕಿಂತ ಎತ್ತರ ಕಟ್ಟೋಣ, ಬಲ ತೋರಿಸೋಣ ಅಂತಲ್ಲ, ತೊಡೆ ಹೊಡೆಯೋದಲ್ಲ. ಯಾರು ಪ್ರಾರ್ಥನೆಯಲ್ಲಿ ಬಲ ಇದೆಯೋ ಅದು ನೀನು ತೋರಿಸ್ಬೇಕು. ಯಾವ ಸಭೆಯಲ್ಲಿ ದೇವರ ಶಕ್ತಿ ಇದೆಯೋ ಅದು ತೋರಿಸ್ಬೇಕು. ಯಾವ ಸಭೆಯಲ್ಲಿ ವಾಕ್ಯದ ಜ್ಞಾನ ಇದೆಯೋ ಅದು ತೋರಿಸ್ಬೇಕು. ಅದು ಇಲ್ಲ. ನಮ್ಮ ಶಾಗಂಜ್ ಚರ್ಚಲ್ಲಿ ಹೇಗಿರಬೇಕು ಗೊತ್ತಾ? ವಾಕ್ಯದ ಜ್ಞಾನದ ತಿಳುವಳಿಕೆ ಬರಬೇಕು ಪ್ರಿಯರೇ. ಯಾವ ಅಧ್ಯಾಯ ಯಾವ ವಾಕ್ಯ ಎಲ್ಲಿದೆಯೋ ಗೊತ್ತಾಗಿರಬೇಕು. ಆಮೆನ್. ನನ್ನ ಮಕ್ಕಳು, ಶಾಗಂಜ್ ಸಭೆಯಲ್ಲಿರುವ ಮಕ್ಕಳು ಪ್ರಾರ್ಥನೆ ಮಾಡಿದ್ರೆ ಅಭಿಷೇಕವಾದ ದೇವರ ಬಲ ಇರುತ್ತಂತ ನಂಬಿಕೆ ಬರಬೇಕು. ತೋರಿಕೆಯಾಗಿ ನಾವು ಸಭೆಯನ್ನು ಕಟ್ಟಿಕೊಂಡು ತೋರಿಸೋದಲ್ಲ, ನಿನ್ನ ಸಭೆಯಲ್ಲಿ ದೇವರ ಶಕ್ತಿಯೂ ಸಹ ಇದೆ ಅಂತ ನೀನು ತೋರಿಸಬೇಕು. ಹಲ್ಲೆಲೂಯ. ಸೆಂಟ್ರಲ್ ಸಭೆದವರು ಏನೋ ಅಭಿಷೇಕ ಪ್ರಾರ್ಥನೆ ಮಾಡಿದ್ರಂತೆ, ಏನೋ ಒಂದು ಅದ್ಭುತ ಆಗಿದೆಯಂತೆ. ಅಮ್ಮ, ನಾವೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡೋಣ ಬನ್ನಿ. ಉಪವಾಸವಾಗಿದ್ದು 1 ದಿನ ಮೊಣಕಾಲು ಉರಿದು ನಮ್ಮ ಸಭೆಯಲ್ಲಿರುವ ಎಲ್ಲ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಫ್ಯಾಮಿಲೀಸ್ ಹೆಸರುಗಳನ್ನು ತೆಗೆದು ಪ್ರಾರ್ಥನೆ ಮಾಡೋಣ. ಎಷ್ಟೋ ಜನರು ಮುದುಕರಿದ್ದಾರೆ, ಎಷ್ಟೋ ಜನ ಓಲ್ಡ್ ಏಜ್ ಪೀಪಲ್ ಇದ್ದಾರೆ, ಸೀನಿಯರ್ ಸಿಟಿಸನ್ ಇದ್ದಾರೆ, ಎಷ್ಟೋ ಜನ ಯವನಸ್ಥರಿದ್ದಾರೆ. ಬನ್ನಿ, 1 ದಿನ ಉಪವಾಸವಾಗಿದ್ದು ಅವ್ರ ಕ್ಷೇಮಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ನೋಡೋಣ ದೇವರ ಅದ್ಭುತ ಏನಾಗುತ್ತೆ ನಮ್ಮ ಸಭೆಯಲ್ಲಿ. ಇದು ಕಾಂಪಿಟೇಷನ್ ನಿಮ್ಮಲ್ಲಿರಬೇಕು. ಪ್ರತಿಯೊಂದು ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ತಿಳ್ಕೊಳ್ತೀರಲ್ಲ, ಗೋಲ್ಡ್ ಇಡೋಕ್ಕಿಂತ ಮೊದಲು ಏನು ಮಾಡ್ತೀರಮ್ಮ ನೀವು? ತಿಳಿದುಕೊಳ್ತೀರಾ? ಒರಿಜಿನಲ್ 24 or 22 ಅಂತ ತಿಳ್ಕೊಳ್ತೀರಾ ಇಲ್ವಾ? ಹೇಳ್ರಿ. ಟೊಮ್ಯಾಟೊ ತಗೋವಾಗಲೂ ಸಹ ಚೆನ್ನಾಗೇ ಬೇಕಂತ ತಗೊಳ್ತೀರಾ? ರ್ಯಾಷನ್ ತಗೊಂಡ್ರೆ ಅಕ್ಕಿ ಚೆನ್ನಾಗಿದ್ದಾವಿಲ್ಲ ಅಂತ ನೋಡ್ತೀಯ ನೀನು? ಬೀಫ್ ಮಾರ್ಕೆಟ್ಗೆ ಹೋದರೆ ಹೆಂಗೆ ಕಡಿತಾ ಇದ್ದಾನೆ, ಯಾವ ಪೀಸ್ ಕೊಡ್ತಾ ಇದ್ದಾನೋ, ಚೆನ್ನಾಗಿದೆಯಲ್ಲ ಅಂತ ಕೇಳ್ತೀರ ನೀವು? ಬೀಫ್ ಅಂದರೆ ನಗು ಬಂತಪ್ಪ ಎಲ್ರಿಗೆ. ಇವತ್ತು ತಿಂತ ಮಾತಾಡಿದ್ವಿ, ಹೆಂಗಿದೆ ಬ್ರದರ್ ಇಲ್ಲಿ ಕಿಲೋ ಅಂತ ಅಂದಿವಿ. ಓಯಮ್ಮ 3.5 ಅಂತಂದರು. ನಮ್ಮ ಕಡೆ 2.5 ನಡೀತಾ ಇದೆ ಸರ್ ಅಂತಂದಿವಿ. ಬಲವಾದ ಊಟ ಬಲವಂತರಾಗಿರ್ಬೇಕಂತೆ. ಆಮೇನ್. ಅದಕ್ಕೆ ಬೀದರಲ್ಲಿ ಎಲ್ಲರೂ ಬಲವಂತರೇನೋ ಅನ್ನಿಸ್ತಾ ಇದೆ, ಅದಕ್ಕೆ ರೇಟ್ ಹೆಚ್ಚು ಮಾಡಿಬಿಟ್ರು. ಪ್ರಿಯರೇ, ನಮ್ಮ ಜೀವನದ ಅನುದಿನದ ಪ್ರತಿ ಹೆಜ್ಜೆಯನ್ನು ಪರೀಕ್ಷಿಸಿಕೊಂಡು ನಾವು ಮಾಡಬೇಕು. ನೀನು ಉಪವಾಸವಾಗಿದ್ದರೆ ಪ್ರಶ್ನೆ ಕೇಳಬೇಕು, ಹೇಗಿರಬೇಕು ನಾನು ಅಂತ ಸಭಾಪಾಲಕರನ್ನು ಕೇಳಬೇಕು. ನೀವು ದೇವರ ವಾಕ್ಯದ ಪ್ರಕಾರವಾಗಿ ನಾನು ಮಾಡ್ತಾ ಇದ್ದೇನೆ ಇಲ್ಲ ಅಂತ ನೀನು ನೋಡಬೇಕು. ಯೇಸು ಸ್ವಾಮಿಗೆ ಪ್ರಶ್ನೆ ಹಾಕ್ತಾನೆ ಇದ್ದಾರೆ. ಆದರೆ ಆ ಪ್ರಶ್ನೆ ಮಾಡುವವರಲ್ಲಿ ಕರೆಕ್ಟ್ ಇಲ್ಲ, ಒಳ್ಳೆತನ ಇಲ್ಲ. ನೋಡಿ ಮುಂದೆ ಏನಾಗ್ತಾ ಇದೆ. ಮತ್ತೆ ಬರೆದ ಸುವಾರ್ತೆ 22, 34, 40ರಲ್ಲಿ ಇನ್ನೊಂದು ಪ್ರಶ್ನೆ ಆಗ್ತಾ ಇದ್ದಾರೆ. ಅವ್ರ ಗೋಲ್ ಏನಂತಂದ್ರೆ, ಏನಾದರೂ ಮಾಡಿ ಯೇಸು ಕ್ರಿಸ್ತನನ್ನು ಜಜ್ಜಬೇಕು, ಹೊಡಿಬೇಕು ಇವತ್ತು. ಆದರೆ ಯೇಸು ಕ್ರಿಸ್ತನು ಸರಿಯಾದ ಸಮಾಧಾನ ಕೊಡ್ತಾ ಇದ್ದ. ಹೇಳ್ರಿ ಹಾಲೆಲೂಯ. ನೀನು ವಕೀಲ ಹತ್ರ ಹೋದರೆ ಸರಿಯಾದ ಸಮಾಧಾನ ಕೊಡಲ್ಲ, ನಿನ್ನ ಹತ್ತಿರ 10,000 ಜಗ್ಗಿ ಇಂಡೋವರೆಗೆ ಕೊಡಲ್ಲ. ಮೊನ್ನೆ ಹುಬ್ಳಿಯಲ್ಲಿ ಹೊಡೆದ್ರು ಒಬ್ಬ ಡಾಕ್ಟರ್ಗೆ, ಸಿಕ್ಕಾಪಟ್ಟಿ ಹೊಡೆದ್ರು. ಯಾಕೆ ಹೊಡೆದ್ರು ಪ್ರಶ್ನೆ ಕೇಳ್ರಿ. ಅವನೇನು ಮಾಡಿದನು ಗೊತ್ತಾ? ಅವನ ಕ್ಲಿನಿಕ್ಗೆ ಪಾಪ ಶುಗರ್ ಪೇಷಂಟ್ಸ್ ಅಂತ ಎಷ್ಟೋ ಜನ ಬರ್ತಿದ್ರು. ಇವತ್ತು ಯವನಸ್ಥರಿಗೂ ಶುಗರ್ ಆಗ್ತಾ ಇದೆ, ಜಾಗ್ರತೆ. ಆಯಿಲ್ ಕಡಿಮೆ ಮಾಡ್ರಮ್ಮ, ಬೀಫಲ್ಲಿ ಆಯಿಲ್ ಕಡಿಮೆ ಹಾಕ್ರಿ,
ಕಡಿಮೆ ತಿನ್ನಿರಿ ಚೆನ್ನಾಗಿ ಹೊಟ್ಟೆ ತುಂಬ. ಆಯಿಲ್ ಕಡಿಮೆ ಮಾಡಿರಿ, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳಿ. ಎರಡನೇದು ಟೀ ಕಡಿಮೆ ಮಾಡಿರಿ, ಚಹಾ ಕಡಿಮೆ ಮಾಡ್ಕೊಳ್ಳಿ. ಅಂದರೆ ಸ್ವೀಟ್ ಏನಿದ್ರು ಕಡಿಮೆ ಮಾಡ್ಕೊಳ್ಳಿ, ಮೇಂಟೈನ್ ಮಾಡಿರಿ ಚೆನ್ನಾಗಿ. ಒಳ್ಳೆ ರೀತಿಯಾಗಿ ವಾಕಿಂಗ್ ಹೋಗ್ರಿ, ಹೆಲ್ದಿ ಆಗಿರಿ. ನಮ್ಮ ಸಭೆಯನ್ನು ಸಹ ಹೆಲ್ದಿ ಆಗಿಡ್ರಿ. ಹಲ್ಲೆಲೂಯ. ಚಪ್ಪಲಿ ತಟ್ಟೋನು ಎಲ್ಲರೂ. ನಮ್ಮ ಪಾಸ್ಟ್ರವರು ಮಧ್ಯದಲ್ಲಿ ಕೂಟ ಇರುತ್ತಲ್ಲ, ಪಾಸ್ಟ್ರೇ ನೀವು ಜಾಗಿಂಗ್ ಡ್ರೆಸ್ ಹಾಕ್ಕೊಂಡು ಬನ್ನಿ ಒಂದಿನ. ಈ ಥರ ಬಂದರೆ ಜಾಗಿಂಗ್ನು ಹೋಗೋಕ್ಕಾಗಲ್ಲ. ಪಾಸ್ಟ್ರವರು ಒಂದ್ಸಲ ಜಾಗಿಂಗ್ ಡ್ರೆಸ್ ಹಾಕ್ಕೊಂಡು ಇಲ್ಲಿ ಕೂತ್ಕೊಳ್ತಾರೆ. ಏನಂತ ಗೊತ್ತಾ? ಹೆಲ್ದಿ ಆಗಿದ್ದೀನಿ, ನೀವೆಲ್ಲರೂ ಹೆಲ್ದಿ ಆಗಿರಬೇಕು, ಸಭೆಯೂ ಸಹ ಆರೋಗ್ಯಕರವಾಗಿರಬೇಕು. ಹೇಳ್ತೀರಾ ಆಮೇನ್? ನಮ್ಮ ಸಭೆಯನ್ನು ಯಾವ ರೋಗಗಳು ಮುಟ್ಟಬಾರದು. ಹೇಳ್ತೀರಾ ಆಮೇನ್? ನಮ್ಮ ಹತ್ತಿರ ಯಾವ ರೋಗಗಳು ಬರಬಾರದು. ಹೇಳ್ತೀರಾ ಆಮೇನ್? ಬಂದರೂ ಪ್ರಾರ್ಥನೆಯಿಂದ ಅದು ಹೊರಗೋಗಬೇಕು. ಹೇಳ್ರಿ ಆಮೇನ್? ಈಗ ಡಾಕ್ಟರ್ ಕಡೆ ಹೋಗೋಣ. ಅವನೇನು ಮಾಡ್ತಾ ಇದ್ದಾನೆ ಗೊತ್ತಾ? ಪಾಪ ಶುಗರ್ ರೋಗ ಕಡಿಮೆ ಆಗೋದಕ್ಕೆ ಡಾಕ್ಟರ್ ಅವನು ಮಾತ್ರೆ ಕೊಡ್ತಾ ಇದ್ದಿಲ್ಲ. ಶುಗರ್ ರೋಗ ಅಲ್ಲೇ ಇರಬೇಕು, ಹಾಗೇ ಇರಬೇಕು. ಇದೊಂದು ಸ್ಕ್ಯಾಮ್ ಇದೆ ಡಾಕ್ಟರ್ಸ್ದು. ಶುಗರ್ ರೋಗ ಕಡಿಮೆ ಆಗಲಿಕ್ಕೆ ಮಾತ್ರೆ ಕೊಡಲ್ಲ, ಅದು ಹೆಚ್ಚು ಆಗೋದಕ್ಕೂ ಕೊಡಲ್ಲ. ಶುಗರ್ ರೋಗ ಹಾಗೇ ಇರಬೇಕು ನಿನ್ನ ಜೀವನದಲ್ಲಿ. ನಿನ್ನ ಕಡೆ ಅವನು ದುಡ್ಡು ಜಗ್ತಾನೇ ಇರ್ತಾನೆ, ತಿಂಗಳು ಸುರಿಸ್ತಾ ಇರ್ತೀಯ ನೀನು ಮಾತ್ರೆ ನಿನ್ನ ದೇಹಕ್ಕೆ, ಅದು ನಿನಗೆ ವಾಸಿ ಆಗಲ್ಲ. ಒಂದಿನ ಒಬ್ಬ ಏನು ಮಾಡಿದ್ದಾನೆ, ಬೇರೆ ಕಡೆ ಡಾಕ್ಟರ್ ಹತ್ತಿರ ಹೋಗಿ ತೋರಿಸ್ಕೊಂಡ್ರೆ, ನಿನಗೆ ಬುದ್ಧಿಗಿದ್ದಿ ಇದೆಯೋ ಇಲ್ವೋ, ನೀನು ಒಳ್ಳೆ ಎಜುಕೇಟೆಡ್ ಆಗಿದೆಯಾ, ನಿನಗೆ ಬುದ್ಧಿಗಿದ್ದಿ ಕೆಟ್ಟೋಗಿದೆಯಾ, ಇಂಥ ಮಾತ್ರೆ ಯಾಕೆ ತಿಂತಾ ಇದೆಯಾ ನೀನು, ಇದು ಶುಗರ್ ಕಡಿಮೆ ಆಗೋ ಮಾತ್ರೆ ಅಲ್ಲ, ಈ ಶುಗರ್ ಪರ್ಮನೆಂಟ್ ಆಗಿರೋ ಮಾತ್ರೆ ಕೊಟ್ಟಿದ್ದಾನೆ ಅವನು ನಿನಗೆ. ಎದೆ ಒಡೆದೋಯ್ತು ಅವನಿಗೆ. ಒಬ್ಬರು 4 ಜನ ಎಲ್ಲರೂ ಗೊತ್ತಾಗಿದೆ, ಎಲ್ಲರೂ ಹೋಗಿ ಅವನು ಜಜ್ಜಿ ಹೊಡೆದ್ರು. ಅದಕ್ಕೆ ಪರೀಕ್ಷೆ ಮಾಡಿಕೊಳ್ಳ್ರಿ ಚೆನ್ನಾಗಿ, ಎಲ್ಲವನ್ನು ನಂಬೇಡ್ರಿ. ನೀವು ಹೆಲ್ದಿ ಆಗಿರ್ರಿ, ಜಾಗಿಂಗ್ ಡ್ರೆಸ್ ಹಾಕ್ಕೊಂಡಿರ್ರಿ. ಹಲ್ಲೆಲೂಯ. ಬೇವರು ಹೋಗಲಿ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹೆಚ್ಚು ಬೇವರು ಹೋಗುತ್ತೆ. ಆಮೇನ್. ಐ ಲೈಕ್ ದಿಸ್ ಕ್ಲೈಮೇಟ್. ಇಲ್ಲಿ ಬಂದರೆ ಏನು ಸುರಿತಾ ಇರುತ್ತೆ. ಜಾಗಿಂಗ್ ಹೋಗೋ ಅವಸರವೇ ಇಲ್ಲ ನಮಗಂತೂ, ಹೋಗ್ತಾನೇ ಇರುತ್ತೆ. ನೋಡಿ ಟವಲ್ ಇಟ್ಕೊಂಡಿದ್ದೀವಿ. ಹಲ್ಲೆಲೂಯ. ಒಬ್ರು ಅಂತಿದ್ರು, ಬ್ರದರ್ ನೀವು ಬಂದಿದ್ದೀರಾ, ಮಲೆ ಮೋಡಗಳು ಬಂದಿದ್ದಾವೆ ಅಂತ. ನಾವು ಅಂದ್ಕೊಂಡಿವಿ ನಾವು ಬಂದಿದ್ದೀವಿ, ನಮಗೆ ದೇವರು ತಂಪು ವಾತಾವರಣ ಕೊಟ್ಟಿದ್ದಾನೆ ಅಂತ. ಹಲ್ಲೆಲೂಯ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ ಏನಂತ ಇದ್ದಾನೆ, ಮುಗಿಸ್ಕೊಳ್ಳೋಣ. ಜನರು ಅದನ್ನು ಕೇಳಿ 22ನೇ ಅಧ್ಯಾಯ 34ನೇ ವಚನದಿಂದ 40ವರೆಗೆ. ಆತನು ಸದುಕಾಯರ ಬಾಯಿ ಕಟ್ಟಿದ್ದೇನೆಂದು ಫರಿಸಾಯರು ಕೇಳಿ ಅಲ್ಲಿಗೆ ಕೂಡಿ ಬಂದರು. ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷೆ ಮಾಡಬೇಕೆಂದು, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದಕ್ಕೆ, ಯಾವ ಆಜ್ಞೆ ದೊಡ್ಡ ಆಜ್ಞೆವಾಗಿದೆ ಧರ್ಮಶಾಸ್ತ್ರದಲ್ಲಿ ಅಂತ ಪ್ರಶ್ನೆ ಕೇಳ್ತಾ ಇದ್ರು. ಯಾಕೆ? ಯೇಸು ಕ್ರಿಸ್ತನನ್ನು ಹೊಡೆಯೋದಿಕ್ಕೆ. ತಪ್ಪು ಹೇಳಿದ್ರೆ ಜಜ್ಬೇಕಪ್ಪ ಯೇಸು ಕ್ರಿಸ್ತನಂತ ಸ್ಪಾಟ್ ಇಟ್ಕೊಂಡು ಬಂದರು. ಬಾ, ಎಂಥ ಭಕ್ತರಪ್ಪ, ವೀರ ಅಭಿಮಾನಿಗಳವರು. ಆಮೇಲೆ ನೋಡಮ್ಮ 37ನೇ ವಚನ ಏನಂತ ಇದೆ? ಆತನು ನಿನ್ನ ದೇವರಾಗಿರುವ ಕರ್ತನನ್ನು, ಮೊದಲನೇ ಆಜ್ಞೆ, ದೇವರಾಗಿರುವ ನಿನ್ನ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಮನಸ್ಸು, ಹೃದಯ, ಬುದ್ಧಿಯಿಂದ ನಿನ್ನ ದೇವರಾದ ಯೆಹೋವನನ್ನು ಪ್ರೀತಿಸಬೇಕು. ಎರಡನೇದು ನೋಡಮ್ಮ 39ನೇ ವಚನ. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಯಾವುದು? ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು. ಸಾಕಮ್ಮ. ಅಮ್ಮ ಕೇಳ್ತಾ ಇದ್ರ? ಲಾಸ್ಟ್ ಇದ್ದವರು ಗಲಿಬಿಲಿ ಮಾಡಬೇಡ್ರಿ. ಅಲ್ಲೇನೋ ಸರ್ಕಸ್ ನಡೀತಾ ಇದೆ, ಇಲ್ಲಲ್ಲ? ಇದೀರಾ? ಕೇಳಿ ಬರ್ತಾ ಇದೆಯಲ್ಲ? ಟೈಮ್ ಆಗಿದೆ ಅಂತಂದರೆ ಕೈ ಎತ್ತಿರಿ. ಫಿನಿಶ್, ಮುಗಿಸ್ಬಿಡ್ತೀನಿ. ಅಯ್ಯೋನವ್ರಿಗೆ ಒಪ್ಪಿಸ್ಬಿಡ್ತೀನಿ. ಫಿನಿಶ್. ಓಕೆ. ಇವತ್ತೇನು ಸ್ಪೆಷಲ್ ಇದೆಯೋ ಗೊತ್ತಿಲ್ಲ ನನಗೆ. ಅದನ್ನು ಪ್ರಿಪೇರ್ ಮಾಡಿದ್ರು. ಅವ್ರ ಕುಟುಂಬಕ್ಕೆ ದೇವರ ಆಶೀರ್ವಾದ ಇರಲಿ. ನಿನ್ನೇನು ಪ್ರಯಾಸ ಪಟ್ಟಿದ್ದವ್ರನ್ನು ದೇವರ ಮುಟ್ಟಲಿ. ಇವತ್ತಿನ ಆಹಾರಕ್ಕಾಗಿ ಪ್ರಯಾಸ ಪಡ್ತಾ ಇರುವ ಕುಟುಂಬಗಳನ್ನು ದೇವರ ಮುಟ್ಟಲಿ. ಆಮೇನ್.
ಹಲ್ಲೆಲೂಯ. ತಿಂದು ಮನೆಗೆ ಹೋಗೋದಲ್ಲಮ್ಮ. ನೀವು ತಿನ್ನೋ ಟೈಮಲ್ಲಿ ಯಾರು ಈ ಊಟ ತಯಾರು ಮಾಡಿದ್ರು ಅವ್ರಿಗೋಸ್ಕರ ಪ್ರೇಯರ್ ಮಾಡಿ. 100 ಜನ ಇದ್ದರೆ ಇಲ್ಲಿ 100 ಪ್ರಾರ್ಥನೆ ಆಶೀರ್ವಾದ ಆ ಕುಟುಂಬಕ್ಕೆ ಹೋಗ್ಬೇಕು. ಹೇಳ್ತೀರಾ ಆಮೇನ್? ಆಮೇನ್. ಏನು ಮಾಡಿದ್ರು ಅವ್ರಿಗೇನು ಗರ್ಜಿದೆ ಮಾಡಿದ್ರು ತಗೋರಿ, ಅವನದೇನಿದೆ ತಿನ್ರಿ ನಡ್ರಿ. ಹೋಗ್ತಾ ಹೋಗ್ತಾ ಉಪ್ಪು ಚೆನ್ನಾಗಿಲ್ಲ, ಯಾವನ್ ಮಾಡಿದವನೇನು? ಆ ಪೀಸ್ ತಿಂತಾ ಇದ್ರೆ ಸಪ್ಪಗಿದೆ, ಅವನೇನು ಹಲ್ದಿ ಪೌಡರ್ ಹಾಕಿಲ್ಲ, ಮಸಾಲೆ ಚೆನ್ನಾಗಿ. ಅವನು ಬೈಬೇಡ್ರಿ. ಯಾರು ಊಟ ಮಾಡ್ತಾರಲ್ಲ, ಅಡುಗೆ ಮಾಡ್ತಾರಲ್ಲ, ಅವರಿಗೆ ಪ್ರಾರ್ಥನೆ ಮಾಡಿರಿ. ಯಾರು ಅಡುಗೆ ಮಾಡಿದ್ರು, ಪ್ರಯಾಸ ಮಾಡಿ ತಂದರು, ಅವ್ರನ್ನ ದೇವರು ಮುಟ್ಟಲಿಯಪ್ಪ ಅಂತ 2 ಮಾತಂದು ನೀನು ಹೋಗ್ಬಿಡು. ಅದು ತಿರುಗಿ ತಿರುಗಿ ನಿನ್ನ ಮನೆಗೆ ಆಶೀರ್ವಾದ ಬಂದ್ಬಿಡುತ್ತೆ. ಆಮೇನ್, ಆಮೇನ್. ಅದೇ ಅಲ್ಲ ಇಲ್ಲಿ ಪಾಠ. ನಿನ್ನಂತೆ ನಿನ್ನ ನೆರೆಯವರನ್ನು. ಪಾಪ ಯಾರೋ ಊಟ ಆಗ್ತಾ ಇದ್ದಾರೆ, ಏನು ಮಾಡ್ಬೇಕು ನೀನು? ಏನು ಮಾಡಬೇಕು? ತಿಂದು ಅಲ್ಲಿಂದ ಅಲ್ಲಿ ಹೊರಗಲ್ಲ. ಯಾರು ಮಾಡಿದ್ರು ಅವ್ರ ಹೆಸರು ತಿಳಿದುಕೊಂಡು, ಬ್ರದರ್ ಒಳ್ಳೆ ಊಟ ಕೊಡ್ತಿದ್ರ, ಥ್ಯಾಂಕ್ ಯು, ಸಾಕಮ್ಮ. ಅವ್ರ ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ತಾನೆ. ಹಲ್ಲೆಲೂಯ. ನಿನ್ನವರನ್ನು, ನಿನ್ನಾಗಿ ನಿನ್ನ ನೆರೆಯವರನ್ನು. ಆಜ್ಞೆ ಇದೆಯಲ್ಲ, ಮೊದಲಿನ ಆಜ್ಞೆ ಏನಿದೆ? ಪೂರ್ಣ ಹೃದಯ ಮನಸ್ಸು, ಪೂರ್ಣ ಹೃದಯ ಮನಸ್ಸು ಬುದ್ಧಿಯಿಂದ ನೀನು ದೇವರನ್ನು ಆರಾಧಿಸಬೇಕು. ಮತ್ತು ಇವತ್ತು ಎಲ್ಲರೂ ಹಾಗೆ ಆರಾಧನೆ ಮಾಡ್ತಾ ಇದ್ದೀರಾ? ಪ್ರಶ್ನೆ ಕೇಳ್ತಾ ಇದ್ದೀರಾ? ಆರಾಧನೆ ಹೇಗಿರಬೇಕು? ಪೂರ್ಣ ಮನಸ್ಸಿಂದ ನೀನು ಮಾಡಬೇಕಮ್ಮ. ನೀನಿಲ್ಲಿ ಆರಾಧನೆ ಮಾಡೋ ಟೈಮಲ್ಲಿ ಯಾರನ್ನೂ ಬೈಯಬಾರದು. ನೀನಿಲ್ಲಿ ಆರಾಧನೆ ಮಾಡುವಾಗ ಯಾರ ಬಗ್ಗೆ ಆದರೂ ಯೋಚನೆ ಮಾಡಬಾರ್ದು. ನೀನಿಲ್ಲಿ ಆಡುವಾಗ ಸಾತಾನು ನಿನ್ನ ವೈರಿಯನ್ನು ತೋರಿಸ್ತಾನೆ, ನಿನಗೆ ವಿರೋಧಿಯಾಗಿದ್ದವನನ್ನು ತೋರಿಸ್ತಾನೆ. ನೀನು ಕಣ್ಣು ಮುಚ್ಚಿಕೊಂಡ್ರು ಅವನೇ ಕಾಣಿಸ್ತಾ ಇರ್ತಾನೆ, ಅವನು ಮಾಡಿದ್ದೇ ನಿನಗೆ ಕಾಣಿಸ್ತಾ ಇರುತ್ತೆ. ಆ ಥರ ಯೋಚನೆ ಮಾಡಬೇಡ. ನೀನು ಕಣ್ಣು ಮುಚ್ಚಿಕೊಂಡು ಆರಾಧನೆ ಮಾಡುವಾಗ ನಿನಗೆ ಯಾರಿರಬೇಕು? ನಿನ್ನ ಮುಂದೆ ದೇವರಿರಬೇಕು, ಆತನ ಅಭಿಷೇಕವಿರಬೇಕು ನಿನ್ನ ಮುಂದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯಾರಿದ್ದಾರೋ ಯಾರ ಬಗ್ಗೆ ಕೆಟ್ಟದನ್ನು ಇಟ್ಕೊಂಡು ನೀನು ಆರಾಧನೆ ಮಾಡಬೇಡ. ಪೂರ್ಣ ಹೃದಯದಿಂದ ಮಾಡು, ಪೂರ್ಣ ಬುದ್ಧಿಯಿಂದ ನೀನು ಆರಾಧನೆ ಮಾಡು, ಪೂರ್ಣ ಮನಸ್ಸಿನಿಂದ ನೀನು ಆರಾಧನೆ ಮಾಡು. ದ್ವೇಷವಿಟ್ಕೊಂಡು ಸಭೆಗೆ ಬರಬೇಡ, ತೋರಿಕೆಗೋಸ್ಕರ ಸಭೆಗೆ ಬರಬೇಡ, ಯಾರನ್ನೋ ಬೈಕೊಂಡು ಸಭೆಗೆ ಬರಬೇಡ, ಯಾರನ್ನ ಎದುರು ಟಾರ್ಗೆಟ್ ಮಾಡಿ ಸಭೆಗೆ ಬರಬೇಡ. ಇವತ್ತು ಏನಾದರೂ ಅನ್ಬೇಕು ಹೋಗ್ಬೇಕಂತ ಸಭೆಗೆ ಬರಬೇಡ. ಪೂರ್ಣ ಹೃದಯದಿಂದ ಬಂದು ಆರಾಧನೆ ಮಾಡು. ಆ ದೇವರು ನಿನ್ನ ಹೃದಯ ಆಶೆಗಳನ್ನು ನೆರವೇರಿಸುವನಾಗಿರ್ತಾನೆ. ಹೇಳ್ತೀರಾ ಆಮೇನ್? ಆಮೇನ್. ಪ್ರಶ್ನೆ ಹಾಕ್ಕೊಳ್ರಿ, ನನ್ನ ಆಶೆ ಯಾಕೆ ನೆರವೇರ್ತಾ ಇಲ್ಲ ಅಂತಂದರೆ ನನ್ನ ಹೃದಯದಲ್ಲಿ ಏನೋ ಕೊರತೆ ಇದೆ.